ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವರ್ಡ್. ನಾನಿವತ್ತು ಮೊಸರು ಕೋಡುಬಳೆನ ಯಾವ ರೀತಿ ತುಂಬಾನೇ ಸಿಂಪಲ್ ಆಗಿ ಮತ್ತು ಈಸಿಯಾಗಿ ತುಂಬಾನೇ ಟೇಸ್ಟಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಒಮ್ಮೆ ಮಾಡಿ ನೋಡಿದ್ರೆ ಪದೇ ಪದೇ ಮಾಡಿ ತಿಂತೀರಾ. ಈ ವೆದರ್ಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ತಗೊಳ್ಬೇಕು. ಅದಕ್ಕೆ ಈ ಲೋಟದಿಂದ 1 ಲೋಟ ಆಗುವಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಅದು ಕೂಡ ಹುಳಿ ಇರಬಾರದು. ಹುಳಿ ಇದ್ರೆ ಕೋಡುಬಳೆ ಚೆನ್ನಾಗಿ ಬರೋದಿಲ್ಲ. ಹುಳಿ ಇರದಿರುವಂತದ್ದು ತಗೋಬೇಕು. ಅದಕ್ಕೆ ಸ್ವಲ್ಪನೇ ನೀರನ್ನ ಹಾಕಿ ವಿಸ್ಕರ್ನ ಸಹಾಯದಿಂದ ಈ ರೀತಿಯಾಗಿ ಮೊಸರನ್ನೆಲ್ಲ ಈ ರೀತಿಯಾಗಿ ಮಜ್ಜಿಗೆ ಆಗುವವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಕರಿಬೇವು ಸೊಪ್ಪು, ಇಂಗು, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ ಮತ್ತೆ ಜೀರಿಗೆನ ಹಾಕೊಂಡು ಎಲ್ಲಾನು ಕೂಡ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಹಂತದಲ್ಲಿ ಸೇರಿಸಿಕೊಳ್ಬೇಕು. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಳ್ಬೇಕು. ಅದರೊಳಕ್ಕೆ ಮಾಡಿ ಇಟ್ಕೊಂಡಂತಹ ಮಿಶ್ರಣನ ಸೇರಿಸಿಕೊಳ್ಬೇಕು. ಉರಿ ಮಾತ್ರ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇರಬೇಕು. ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸಿಕೊಂಡು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸ್ವಲ್ಪ ಬಿಸಿ ಆದ್ಮೇಲೆ ಇದನ್ನ ಬಿಸಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತೆ ಮೃದುವಾಗಿ ಕೂಡ ಬರುತ್ತೆ ಮೊಸರು ಕೋಡುಬಳೆ ಅನ್ನೋದು. ಹಾಗಾಗಿ ಇದನ್ನ ಬಿಸಿ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಇದಕ್ಕೆ ಇವಾಗ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸೇಮ್ ಅದೇ ಅಳತೆಯಲ್ಲಿ ಮೊಸರು ಕೂಡ ಅಷ್ಟೇ ಬಳಸಿದ್ದೆ ಮತ್ತೆ ಹಿಟ್ಟನ್ನು ಕೂಡ ಅಷ್ಟೇ ಬಳಸ್ಕೊಳ್ತಾ ಇದ್ದೀನಿ. ಜರಡಿ ಹಿಡಿದು ತಗೊಂಡಿದ್ದೇನೆ. ಮೊದಲಿಗೆ ನಿಧಾನವಾಗಿ ಈ ರೀತಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಉರಿ ಮಾತ್ರ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ಈ ರೀತಿಯಾಗಿ ಎಲ್ಲಾನು ಕೂಡ ಮಜ್ಜಿಗೆ ಮಿಶ್ರಣದಲ್ಲಿ ಮಿಕ್ಸ್ ಆಗಬೇಕು. ಹಿಟ್ಟು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಗಟ್ಟಿಯಾಗಿ ಬಾಣಲಿನ ಹಿಡ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಬೇಕು. ತುಪ್ಪನ ಸೇರಿಸೋದ್ರಿಂದ ಘಮ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ತುಪ್ಪನ ಸೇರಿಸ್ಕೊಳ್ಬೇಕು. ಇಲ್ದಿದ್ರೆ ಅಡುಗೆ ಎಣ್ಣೆನೂ ಕೂಡ ಬಳಸ್ಕೊಳ್ಬಹುದು, ಅದು ಕೂಡ ನಡೆಯುತ್ತೆ. ಲಿಡ್ ಅನ್ನ ಕ್ಲೋಸ್ ಮಾಡಿ 5 ನಿಮಿಷ ಆದ್ರೂ ಲೋ ಫ್ಲೇಮ್ ನಲ್ಲೇ ಬಿಡಬೇಕು. ನಂತರ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ನ ತಗೊಂಡು ಅದಕ್ಕೆ ಎಲ್ಲಾನು ಮಿಶ್ರಣ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಕೈಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು. ಎಣ್ಣೆನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಿಧಾನವಾಗಿ ಬಿಸಿ ಇರುತ್ತೆ. ಹಾಗಾಗಿ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ಮಿದ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಈ ಹಿಟ್ಟನ್ನ ಮಿದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕೋಡುಬಳೆ ಎಲ್ಲೂ ಕೂಡ ಕ್ರ್ಯಾಕ್ಸ್ ಬರೋದಿಲ್ಲ ಮತ್ತು ಕಟ್ ಆಗಿ ಕೂಡ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಮಿದ್ಕೊಳ್ಬೇಕು. ನೋಡಿ ಯಾವ ರೀತಿ ಮಿದ್ಕೊಳ್ಬೇಕು ಅಂತ. ಇದು ಅಂಗೈನ ಸಹಾಯದಿಂದ ಮಿದ್ಕೊಳ್ಬೇಕು. ಯಾವುದೇ ರೀತಿ ಕ್ರ್ಯಾಕ್ ಬರೋದಿಲ್ಲ. ಈ ರೀತಿಯಾಗಿ ಮಿದ್ಕೊಂಡಾದ್ಮೇಲೆ ನಾನು ಈ ಕಡೆ ಎಣ್ಣೆನ ಬಿಸಿ ಮಾಡೋದಿಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಒಂದು ಈ ರೀತಿಯಾದ ಬೋರ್ಡ್ ಮೇಲೆ ಇದನ್ನ ಮಿದ್ಕೊಂಡಾದ್ಮೇಲೆ ಒಂದು ಸಣ್ಣ ಉಂಡೆನ ತಗೊಳ್ಬೇಕು. ಸಣ್ಣ ಉಂಡೆನ ತಗೊಂಡಾದ್ಮೇಲೆ ಇದನ್ನ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಟ್ ಮಾಡಿ ಕೋಡುಬಳೆ ಆಕಾರಕ್ಕೆ ಮಾಡ್ಕೊಂಡು ಈ ರೀತಿಯಾಗಿ ಕೋಡುಬಳೆಗಳನ್ನ ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿಯಾಗಿ ಕೋಡುಬಳೆನ ರೆಡಿ ಮಾಡ್ಕೊಳ್ಬೇಕು. ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ.
ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಒಂದೊಂದಾಗಿ ಕೋಡ್ಬಳೆನ ಬಿಡ್ತಾ ಹೋಗ್ಬೇಕು. ಹುಷಾರಾಗಿ ಬಿಡಬೇಕು ಕೋಡ್ಬಳೆನ. ಯಾವುದೇ ಕಾರಣಕ್ಕೂ ಉರಿ ಕೂಡ ಹೈ ಫ್ಲೇಮ್ ನಲ್ಲಿ ಇರಬಾರ್ದು. ಮತ್ತೆ ಯಾವುದೇ ರೀತಿಯಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬಾರ್ದು. ಈ ಮೊಸರು ಕೋಡ್ಬಳೆನ ಕಲರ್ ಸ್ವಲ್ಪನೂ ಕೂಡ ಚೇಂಜ್ ಆಗಬಾರ್ದು. ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು ಉರಿ ಅನ್ನೋದು. ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಟರ್ನ್ ಆಗ್ಬೇಕು, ಜಾಸ್ತಿ ಕೂಡ ಟರ್ನ್ ಆಗಬಾರ್ದು. ಈ ಕಲರ್ ಆದ್ಮೇಲೆ ಇದನ್ನ ತೆಗೆದು ಇಟ್ಕೊಳ್ಬೇಕು. ಇದೇ ರೀತಿಯಾಗಿ ಎಲ್ಲಾ ಕೋಡ್ಬಳೆನೂ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಇದನ್ನ ಕಾಯಿ ಚಟ್ನಿಯೊಂದಿಗೆ ತಿನ್ನೋದಕ್ಕೆ ತುಂಬಾನೇ ಸೂಪರ್ ಆಗಿ ಇರುತ್ತೆ. ನೀವು ಯಾವತ್ತು ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ. ಕೋಡ್ಬಳೆ ತುಂಬಾ ಚೆನ್ನಾಗಿ ಬರುತ್ತೆ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.